ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಗದಗ ಕಾಂತೋಟದಲ್ಲಿ ನಿನ್ನೆ ರಾತ್ರಿ ಒಂದು ಅವಘಡ ನಡೆದಿದೆ. ಪಾಪ ಒಂದು ಮನೆಗೆ ಬೆಂಕಿ ಹತ್ತಿದೆ. ಆ ಇಡೀ ಕುಟುಂಬ ಬೀದಿಗೆ ಬಂದಿದೆ. ಅವರು ಪ್ರದೀಪ್ ಮಗಜಿ ಅನ್ನುವಂಥ ಕುಟುಂಬ. ಅವರು ಗಂಡ ಹೆಂಡತಿ 2 ಮಕ್ಕಳು. ಪಾಪ ಪ್ರದೀಪ್ಗ 5 ವರ್ಷದಿಂದ ಪಾರ್ಸಿ ಹೊಡೆದಿದೆ. ಹೀಗಾಗಿ ಕುಟುಂಬದ ಆದಾಯ ಅವರ ಹೆಂಡತಿ ಮೇಲೆ ಇದೆ. ಪಾಪ ಇವತ್ತು ಮನೆಗೆ ಬೆಂಕಿ ಬಿದ್ದು ಇಡೀ ಮನೆಯದ್ದು ಎಲ್ಲ ಸುಟ್ಟೋಗಿದೆ. ಮನೆ ಮುಕ್ಕಾಲು ಭಾಗ ಸುಟ್ಟಿದೆ. ಮತ್ತೆ ಇರುವ ಬಟ್ಟೆ ಒಡವೆ ಏನು ಎಲ್ಲಿವರೆಗೆ ಅಂದರೆ ಆ ಮಕ್ಕಳದು ಸರ್ಟಿಫಿಕೇಟ್ಸು, ಸ್ಕೂಲ್ ಸರ್ಟಿಫಿಕೇಟ್ಸು, ಆಮೇಲೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಸುಟ್ಟೋಗಿದೆ. ಇವತ್ತು ಬೀದಿಗೆ ಬಂದಿದೆ. ಅವರು ಎಷ್ಟು ಆ 2 ಮಕ್ಕಳು ಮುಗ್ಧ, ಆ ಗಂಡ ಯಾಕಂದ್ರೆ ಆ ಪಾರ್ಶ್ವವಾಯು ಹೊಡೆದಿದೆ. ಪಾಪ ಅವನಿಗೆ ಚಿಕಿತ್ಸೆ, ಆ 2 ಮಕ್ಕಳ ಎಜುಕೇಷನ್ನು, ಇವೆಲ್ಲ ನೋಡಿದ್ರೆ ಬಹಳ ಸಂಕಟ ಆಗ್ತಿದೆ. ಆ ಮಕ್ಕಳು ಬೇಡ್ಕೊಂಡಿದ್ದಾರೆ, ಕೇಳಿಕೊಂಡಿದ್ದಾರೆ, ವಿನಂತಿ ಮಾಡಿದ್ದಾರೆ ನಮಗೆ ಸಹಾಯ ಮಾಡಿ ಅಂತ. ಸರ್ಕಾರ ಸಹಾಯ ನಿಮಗೆ ಗೊತ್ತಿದೆ, ಅವ್ರು ಎಷ್ಟು ಕೊಡ್ಬೋದು ಅಂತ. ಮನೆ ಸುಟ್ಟರೆ ಅಬ್ಬಬ್ಬ ಅಂದ್ರೆ ತಹಸೀಲ್ದಾರ್ ಈ ಬಗ್ಗೆ ಗಮನ ಹರಿಸಬೇಕು, ಸಂಬಂಧಪಟ್ಟವರು ಅಧಿಕಾರಿಗಳು ಗಮನ ಹರಿಸಬೇಕು, ಹೋಗಬೇಕು, ವಿಸಿಟ್ ಮಾಡಬೇಕು. ಏನೇನು ಯಾವ್ಯಾವ ಇಲಾಖೆಯಿಂದ ಏನೇನು ಸಿಗ್ತಿದೆ ಅವ್ರಿಗೆಲ್ಲ ಕೊಡಬೇಕು. ಆ 2 ಮಕ್ಕಳು, ಹೆಣ್ಣು ಮಕ್ಕಳು, ಅದು ಬಹಳ ದುಃಖದಿಂದ ಬೇಜಾರಾಗಿ ಕೈ ಮುಗಿದು ಕೇಳ್ಕೊಳ್ಳುವಾಗ ಕರುಳು ಕಿತ್ತು ಬರುವಂಥ ಒಂದ್ಸಲ ಸಂಕಟ ಆಗತ್ತೆ. ಆ ಅವರು ಇವತ್ತು ಏನಿಲ್ಲ, ರಸ್ತೆ ಮೇಲೆ ಬಂದಿಂಗ್ ಇದೆ, ಮನೆ ಎಲ್ಲ ಸುಟ್ಟು ಹೋಗಿದೆ. ಸೊ ಹಾಗಾಗಿ ಯಾರಾದರೂ ಅಕಸ್ಮಾತ್ ಮಾನವೀಯತೆಯಿಂದ ನೀವೇನಾದರೂ ಸಹಾಯ ಮಾಡ್ತೀನಂದ್ರೆ ಅವ್ರ ನಂಬರ್ ಕೊಟ್ಟಿದ್ದಾರೆ, 7795905731. ಇನ್ನೊಮ್ಮೆ ಹೇಳ್ತೇನೆ, 7795905731. ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಫೋನ್ ಪೇ ಮಾಡಿದ್ರು ಆಗತ್ತೆ. ಬಾಬು ಬಾಕ್ಳೆ ಅನ್ನೋರು ಕೂಡ ಸಾಮಾಜಿಕವಾಗಿ ಬಹಳಷ್ಟು ಕೆಲಸ ಮಾಡ್ತಾರೆ. ಅವರು ಈ ಬಗ್ಗೆ ಗಮನಕ್ಕೆ ತಂದ್ರೆ ನಮಗೆ ಅದನ್ನು ನಿಮ್ಗೆ ಹೇಳ್ತಾ ಇದೀವಿ. ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಒಟ್ಟು ಇದು ಒಂದು ಮಾನವೀಯತೆ ಮೆರಿಬೇಕಾಗಿದೆ. ಎಲ್ಲರೂ ಪಾಪ 2 ಹೆಣ್ಣು ಮಕ್ಕಳು, ತಂದೆಗೆ ಪಾರ್ಸಿ ಹೊಡೆದಿದೆ, ಹೆಂಡತಿ ಒಬ್ಬಳೇ ದುಡಿಯೋದು, ಆ ಕುಟುಂಬ ನಿರ್ವಹಣೆ ಅವಳ ಮೇಲೆ ಇದೆ. ಸೊ ಆ ಮಕ್ಕಳು, ಅವಳ ಜೀವನ, ಅವರ ಚಿಕಿತ್ಸೆ, ಸೊ ಆ ಮನೆ ಸುಟ್ಟು ಹೋಯ್ತು. ಇದನ್ನೆಲ್ಲ ನೋಡಿದಾಗ ಒಂದೊಂದ್ಸಲ ದೇವ್ರ ಮೇಲೆ ಸಿಟ್ಟು ಬರುತ್ತೆ. ಬಡವ್ರ ಮೇಲೆ ನೀನು ಬ್ರಹ್ಮಾಸ್ತ್ರ ಅಂತ, ಯಾರ್ಯಾರೋ ಕಳ್ಳರು, ದುಷ್ಟರು, ಅವ್ರ ಮೇಲೆ ಇವರು ಎಲ್ಲ ಲೂಟಿಕೋರು, ಇವ್ರನ್ನೆಲ್ಲ ಏನೂ ಮಾಡೋದಿಲ್ಲ ದೇವರು. ಯಾರು ಬಡವರಿದ್ದಾರೆ, ನಿಸ್ಸಹಾಯಕರಿದ್ದಾರೆ, ಯಾರಿಗೆ ಪಾಪ ಧ್ವನಿ ಇಲ್ಲ, ಅಂಥವರಿಗೆ ಈ ಶಿಕ್ಷೆ. ಸೊ ಇರಲಿ, ಅದು ಕರ್ಮನೋ ಧರ್ಮನೋ ಗೊತ್ತಿಲ್ಲ, ಆದರೆ ಈ ಕುಟುಂಬ ಮಾತ್ರ ಇವತ್ತು ಬೀದಿಗೆ ಬರುವಂಥ ಪರಿಸ್ಥಿತಿ ಇದೆ. ಪ್ರದೀಪ್ ಮಗಜಿ ಅಂತೇಳಿ ಅವ್ರು ಕಾಂತೋಟದಲ್ಲಿ ಇರ್ತಾರೆ. ಸೊ ಯಾರಿಗಾದರೂ ನಿಮಗೆ ಕೊಡಬೇಕು, ಸಹಾಯ ಮಾಡಬೇಕಂದ್ರೆ ಆ ನಂಬರಿಗೆ ಕರೆ ಮಾಡಿ ನೀವು ಸಹಾಯ ಮಾಡ್ಬೋದು. ಆ ಎಲ್ಲ ಅವರು ವಿನಂತಿಸಿದ್ದು ಅದನ್ನೆಲ್ಲ ನಿಮ್ಗೆ ಈಗ ಕಾಣಿಸ್ತೇವೆ. ನಮಸ್ಕಾರ, ನಾವು ಗದಗ ಜಿಲ್ಲೆಯ ಕಾಂತೋಟೋಣಿಯಲ್ಲಿ ಇರುತ್ತೇವೆ. ನಮ್ಮ ಮನೆ ಎಲ್ಲ ಶಾರ್ಟ್ ಸರ್ಕ್ಯೂಟ್ಲಿಂದ ಸುಟ್ಟು ಹೋಗಿದೆ. ನಮ್ಮ ಅಪ್ಪಾಜಿಗೆ ಪ್ಯಾರಲೈಸ್ ಆಗಿ 5-6 ವರ್ಷ ಆಯಿತು. ನಮ್ಮ ಮಮ್ಮಿ ಫೋನ್ ಪೇ ನಂಬರಲ್ಲಿ ನೀವು ಹಣ ಸಹಾಯ ಮಾಡಿದ್ರಿ. ನಮಸ್ಕಾರ. ಗದಗ ನಗರದೊಳಗೆ ಶ್ರೀಮತಿ ಪ್ರದೀಪ್ ಮಗಜಿ ಅನ್ನುವಂಥವ್ರು ಕಾಂತೋಟೋಣಿ ಒಳಗೆ ಶಾರ್ಟ್ ಸರ್ಕ್ಯೂಟಿಂದ ಅವರ ಮನೆ ಬೆಂಕಿ ಹತ್ಕೊಂಡು ಸುಮಾರು ಅರ್ಧ ಭಾಗ ಮನೆ ಸುಟ್ಟೋಗಿದೆ. ಮನೆಯಲ್ಲಿದ್ದಂಥ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ದುಡ್ಡು, ಇನ್ನೂ ಅನೇಕ ಸೀರೆ, ಇನ್ನೂ ಅನೇಕ ರೀತಿಯಾದಂಥ ಧಾನ್ಯ ದವಸವು ಕೂಡ ಎಲ್ಲ ಸುಟ್ಟು ಕರಕಲಾಗಿದೆ. ಮೊದಲೇ ಆ ಒಂದು ಕುಟುಂಬ ಸಂಕಷ್ಟದ ಪರಿಸ್ಥಿತಿ ಅನುಭವಿಸ್ತಾ ಇದೆ. ಅವರ ಗಂಡ, ಶ್ರೀಮತಿ ಅವ್ರ ಗಂಡ ಪ್ಯಾರಲಿಸ್ ಆಗಿ 5-6 ವರ್ಷಗಳಿಂದ ಅವರು ಬೆಡ್ ರೆಸ್ಟ್ ನಲ್ಲಿದ್ದಾರೆ. 2 ಹೆಣ್ಮಕ್ಳು, ಸಣ್ಣ ಮಕ್ಕಳು ಅದಾವು. ಅವರ ಆ ಶ್ರೀಮತಿ ಅನ್ನೋರು ದುಡಿಬೇಕು, ಮನೆ ನಡಿಬೇಕು ಅಂತ ಒಂದು ಪರಿಸ್ಥಿತಿ ಐತಿ. ಆದ್ರೆ ಇವತ್ತು ಅವ್ರ ಮನೆ ಸುಟ್ಟಿರುವಂತದ್ದು ಆ ಕುಟುಂಬಕ್ಕೆ ಆಕಾಶವೇ ತಲೆ ಮೇಲೆ ಕಾಚಿ ಬಿದ್ದಂತ ಆಗೈತಿ. ಅದಕ್ಕೆ ನಾನು ಈ ಒಂದು ವಿಡಿಯೋ ಮುಖಾಂತರ ಸಂಬಂಧಪಟ್ಟ ನಗರಸಭೆಯ ಸದಸ್ಯರಿಗೆ ಹಾಗೂ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ, ಮಾನ್ಯ ಶಾಸಕರಿಗೆ ಮನವಿ ಮಾಡೋದೇನಂದ್ರೆ, ಈ ಕುಟುಂಬಕ್ಕೆ ಏನಾದ್ರೂ ಒಂದು ನೆರವು ಆಗ್ಬೇಕು. ಈಗಾಗಲೇ ಆಧಾರ್ ಕಾರ್ಡು ಇಲ್ಲ, ರೇಷನ್ ಕಾರ್ಡು ಇಲ್ಲ, ಎಲ್ಲ ಸುಟ್ಟು ಹೋಗಿದೆ. ಆಮೇಲೆ ಇವತ್ತವ್ರಿಗೆ ಊಟ ಮಾಡುವುದಕ್ಕೂ ಕೂಡ ಒಂದು ಕೆಟ್ಟ ಪರಿಸ್ಥಿತಿ ಎದುರಾಗೈತಿ. ಅದಕ್ಕೆ ಆ ಕುಟುಂಬಕ್ಕೆ ಎಲ್ಲರ ಸಹಕಾರದಿಂದ, ಸರ್ಕಾರದ ಸಹಕಾರದಿಂದ ಆ ಕುಟುಂಬಕ್ಕೆ ಒಂದು ಏನಾದ್ರು ನೆರವು ಆದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ಈ ಒಂದು ವಿಡಿಯೋ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಪ್ರತಿಯೊಬ್ಬರು ತಾವೆಲ್ಲರೂ ಶೇರ್ ಮಾಡಿ ಆ ಕುಟುಂಬಕ್ಕೆ ಎಲ್ಲರೂ ನೆರವಾಗುತ್ತೆ ಈ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ನೋಡಿದಿರಲ್ಲ, ದಯಮಾಡಿ ಆ ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡಬೇಕು, ಆ ಮಕ್ಕಳ ಕೋರಿಕೆಯನ್ನ ಗಮನಿಸಿ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಾಯ ಮಾಡಿ ಆ ಕುಟುಂಬಕ್ಕೆ ಮತ್ತೊಂದು ಜೀವನ ಕೊಟ್ಟಂತಾಗತ್ತೆ. ಕೊಡಿ ಅನ್ನೋದು ನಮ್ಮ
ಅಪೇಕ್ಷೆ. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಅನಂತ್. ನಮಸ್ಕಾರ.